ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ತೀನಿ. ಫ್ರೆಂಡ್, 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲಾಟ್ ಈ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಬೆಂಗಳೂರಿನಲ್ಲಿ ಬಡವರಿಗೆ ಅಂತ ಕಟ್ಟಿ ನಿರ್ಮಿಸ್ತಿರುವಂತಹ ಒಂದು 1 BHK ಫ್ಲ್ಯಾಟ್ಗಳು. ಫ್ರೆಂಡ್, ಇಲ್ಲಿ ತಾಂಡಿರೋ ಅಂಥವ್ರು ಅವ್ರ ಕಷ್ಟ ಇಲ್ಲಿ ಸರ್ಕಾರ ಕೇಳ್ತಾ ಇಲ್ಲ ಅನಿಸುತ್ತೆ. ಯಾಕೆಂದರೆ ಇಲ್ಲಿ ಕಮೆಂಟ್ಗಳು ಸಾಕಷ್ಟು ಜನ ಇಲ್ಲಿ ಆಗ್ತಾ ಇದ್ದಾರೆ. ಫ್ರೆಂಡ್, ಈಗ ನಿಮಗೆ ವಿಷಯ ತಿಳಿಸ್ತಾ ಇರೋದು ನೋಡೋದು, ನಮ್ಮ ಬೆಂಗಳೂರಿನಲ್ಲಿ 1 BHK ಫ್ಲ್ಯಾಟು ಮತ್ತು 2 BHK ಫ್ಲ್ಯಾಟು ಎರಡೂ ನಿರ್ಮಾಣ ಆಗ್ತಾ ಇದ್ದಾರೆ. ಆ 2 BHK ಫ್ಲ್ಯಾಟು ಸದ್ಯಕ್ಕೆ ಮಾಹಿತಿ ಹೊರಬಂದಿಲ್ಲ, ಅಂದರೆ ಹರಾಜು ಪ್ರಕ್ರಿಯೆ ಇರೋದ್ರಿಂದ ಅದು ಮಾಹಿತಿ ಬಂದಿಲ್ಲ. ಮಾಹಿತಿ ಬಂದಾಗ ಖಂಡಿತವಾಗಿ ನಿಮಗೆ ಹರಾಜು ಪ್ರಕ್ರಿಯೆ ಬಗ್ಗೆ ಸಂಪೂರ್ಣವಾಗಿ 2 BHK ಫ್ಲ್ಯಾಟ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಇಲ್ಲಿ ಒಬ್ಬರು ಕಮೆಂಟ್ ಆಗ್ತಾ ಇದ್ದಾರೆ ಸಾಕಷ್ಟು. ಇವ್ರ ಕಮೆಂಟು ನಾನು ನೋಡಿದೆ, ನೋಡಿಬಿಟ್ಟು ಒಂದು ವೀಡಿಯೋ ಮಾಡೋಣ ಅಂತ ತಿಳಿಸ್ತಾ ಇದ್ದೀನಿ. ನೋಡಿ, ಇವರು ತೋಟಕೆರೆ ಅಂತೆ ತೋಟಕೆರೆ 1 BHK ಫ್ಲ್ಯಾಟ್ ಇಲ್ಲಿ ತಾಂಡಿದ್ದಾರೆ. ಅವರು ಏನು ಕೇಳ್ತಾ ಇದ್ದಾರಪ್ಪ ಅಂದರೆ, ಸರ್ ನನಗೆ ತೋಟಕೆರೆಯಲ್ಲಿ ಮನೆ ಆಗಿದೆ, ಲೋನ್ ಆಗಿದೆ, ನಾನು EMI 15,064 ರೂಪಾಯಿ EMI ಕಟ್ತಾಯಿದ್ದೀನಿ. ಮತ್ತು ಮಕ್ಕಳು ವಿದ್ಯಾಭ್ಯಾಸ ಖರ್ಚು ಮತ್ತು ಊಟದ ಖರ್ಚು, ಮನೆ ಖರ್ಚು ಅವೆಲ್ಲ ತುಂಬ ಕಷ್ಟ ಆಗ್ತಾ ಇದ್ದಾವೆ. ಈಗ ಫ್ಲ್ಯಾಟ್ ಯಾವಾಗ ಕೊಡ್ತಾರೆ ಅನ್ನೋ ಇಲ್ಲಿ ವಿಷಯ ಬರ್ತಾಯಿದೆ. ಅಂದರೆ ಇವ್ರು ತಿಳಿಸ್ತಾ ಇರೋದು ಇಷ್ಟೇ. ಷಣ್ಮುಗ ಅಂತ ಇವ್ರ ಹೆಸರು. ಷಣ್ಮುಗ ಅಂತವರು ಇವರು ತಿಳಿಸ್ತಾ ಇದ್ದಾರೆ. ತೋಟಕೆರೆ 1 BHK ಫ್ಲ್ಯಾಟ್ ಮಾಡಿದ್ದಾರೆ. ಇವರು 1 BHK ಫ್ಲ್ಯಾಟು ತೋಟಕೆರೆಯಲ್ಲಿ ಸುಮಾರು 15,064 ರೂಪಾಯಿ EMI ಕಟ್ತಾ ಇದ್ದಾರಂತೆ. ಮತ್ತು ಮನೆ ಬಾಡಿಗೆನೂ 8,000 ಮನೆ ಬಾಡಿಗೆ ಕಟ್ತಾಯಿದ್ವಿ. ಮತ್ತು ಮಕ್ಕಳು ವಿದ್ಯಾಭ್ಯಾಸ ಖರ್ಚು ಮತ್ತು ನಮ್ಮ ಊಟ ಖರ್ಚು ಎಲ್ಲ ತುಂಬ ತೊಂದರೆ ಆಗ್ತಾಯಿದೆ ಅಂತ ಇವರು ಇಲ್ಲಿ ಕಮೆಂಟ್ ಕಳಿಸಿದ್ದಾರೆ. ಅಂದರೆ ಸರ್ಕಾರ ಆದಷ್ಟು ಮನೆ ಕೊಡಿ ತೊಡಗಿರೋದು ಅಂತ ಇವ್ರು ಕೇಳ್ತಿರೋ ಉದ್ದೇಶ. ನೋಡಿ, ಈಗ ನಿಮಗೆ ವಿಷಯ ನಿಮಗೆ ಸ್ವಲ್ಪ ವಿವರ ಕೊಟ್ಬಿಡ್ತೀನಿ. 1 BHK ಫ್ಲ್ಯಾಟು ಏನು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ತಾಂಡಿರ್ತಾರೆ ಅಂಥವ್ರಿಗೆ ಈ ತೋಟಕೆರೆ ಅಂತಲ್ಲ, ತೋಟಕೆರೆಯಲ್ಲಿ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ತೋಟಕೆರೆ 1 BHK ಫ್ಲ್ಯಾಟ್ ಇದು. ಆ ತೋಟಕೆರೆಯಲ್ಲಿ ಇನ್ನೂ ಸಾಕಷ್ಟು ಟೈಲ್ಸ್ಗಳೆಲ್ಲ ಹತ್ತಿದ್ದಾರೆ, ವೈರಿಂಗು ಸ್ವಲ್ಪ ಸ್ವಿಚ್ಗಳು ಹಾಕಿದ್ದಾರೆ. ಬಟ್ ಇನ್ನೂ ಕೆಲಸಗಳು ನಡಿಬೇಕಾಗುತ್ತೆ. ರಸ್ತೆ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಜಲ್ಲಿ ಹಾಕಿದ್ದಾರೆ. ಫ್ರೆಂಡು, ಸಾಕಷ್ಟು ಇಲ್ಲಿ ಇನ್ನೂ ಸ್ವಲ್ಪ ಕೆಲಸ ನಡಿಬೇಕಾಯಿತು. ಇನ್ನೂ ಆ ಕಡೆ ಸೈಡು ಅವೆಲ್ಲ ಕಟ್ಟಬೇಕಾಗುತ್ತೆ. ಅಂದರೆ ಕಟ್ಟೋದೆಲ್ಲ ಒಳಗಡೆ ಮಾತ್ರ ಇಲ್ಲಿ ಕೆಲಸಗಳು ಪೆಂಡಿಂಗಲ್ಲಿದ್ದಾವೆ. ಈ ಸ್ಪೀಡಾಗಿ ನಡೆದ್ರೂ ಮುಗಿಯುತ್ತೆ, ಬಟ್ ಅಲ್ಲಿ ಆದಷ್ಟು ಸ್ಲೋ ಕೆಲಸ ನಡೀತಾ ಇದೆ. ಫ್ರೆಂಡ್, ಈಗ ತೋಟಕೆರೆ 1 BHK ಫ್ಲ್ಯಾಟು ನಾನು ಕಂಡಲ್ಲಿ ಹೋದ ಮಂತಲ್ಲಿ ಇಲ್ಲಿ ವಿಸಿಟ್ ಮಾಡಿದೆ. ತೋಟಕೆರೆ ವೀಡಿಯೋ ನಾನು ಸಾಕಷ್ಟಲ್ಲಿ ತೋಟಕೆರೆ ವೀಡಿಯೋ ಹಾರಿಸ್ತಾಯಿದ್ದೀನಿ. ಅವ್ರು ಕೇಳ್ತಾ ಇದ್ದಾರೆ EMI ಸಾಲ ಆಲ್ಮೋಸ್ಟ್ ಇದು 8 ತಿಂಗಳು 9 ವರ್ಷದಲ್ಲಿ ಇನ್ನೇ ಸಾಲದ ಮೇಳ ನಡೆದು ಲೋನೆಲ್ಲ ತಾಂಡಿದ್ದಾರೆ. ಫ್ರೆಂಡ್, ಇದುವರೆಗೂ ಅವ್ರಿಗೆ ಫ್ಲ್ಯಾಟ್ ಕೊಟ್ಟಿರೋ ತೋಟಕೆರೆಯಲ್ಲಿ ಅವ್ರು ಕೇಳ್ತಾರೆ, ಕಷ್ಟ ಕೇಳ್ತಾರೆ. ನೋಡಿ, EMI 15,000 ಕಟ್ತಾರೆ, ಮನೆ ಬಾಡಿಗೆ 8,000, ಅಲ್ಲಿ 23,000 ಚಿಲ್ಲರೆ ಆಯಿತು. ಮಕ್ಕಳು ವಿದ್ಯಾಭ್ಯಾಸ ಎಲ್ಲ ತುಂಬ ಕಷ್ಟ ಆಗಿದೆ. ನಿಮಗೆ ಅಂತಲ್ಲ, ಇಲ್ಲಿ ಪ್ರತಿಯೊಬ್ಬರದ್ದು ಸಹ ಇಲ್ಲಿ ಕಷ್ಟಗಳು ಆಗ್ತಾ ಇದ್ದಾವೆ. 1 BHK ಫ್ಲ್ಯಾಟ್ ಆಲ್ಮೋಸ್ಟು ಸಾಕಷ್ಟು ಕಡೆ ಇದೆ ತಾನೆ. ಸರ್ಕಾರ ಆದಷ್ಟು ಲೋನ್ ಮಾಡಿಸ್ಬಿಡ್ತೈತೆ, ಆಮೇಲೆ ಇಲ್ಲಿ ಕೊಡೋದು ಲೇಟ್ ಮಾಡ್ತೈತಿ. ಈ ಬಡವರಿಗೆ ಹೆಂಗೆ ಅಂತಂದರೆ ಇಲ್ಲಿ ಸರ್ಕಾರನೇ ಏನು ಕೇಳ್ತಾ ಇಲ್ಲ. ಬಟ್ ಇದು ತೋಟಕೆರೆ ಏನು ಯಲಹಂಕ ಕ್ಷೇತ್ರದಲ್ಲಿ ಬರುವಂಥ ತೋಟಕೆರೆ, ಈ ಹೆಸರುಘಟ್ಟ ಇಯರ್ಬೈಯಲ್ಲಿ ಈ ಸಮೀಪದಲ್ಲಿ ತೋಟಕೆರೆ, ಕುಕ್ನಳ್ಳಿ, ಅಟರಪಾಳ್ಯ 29 ಮತ್ತು ಬಿಳಿಜಾಜಿ, ಗೋವಿಂದಪುರ ಇವೆಲ್ಲ ಒಂದು ಸರೌಂಡಿಂಗಲ್ಲೇ ಬರುವಂತಹ 1 BHK ಫ್ಲ್ಯಾಟು ತೋಟಕೆರೆ. ಫ್ರೆಂಡ್, ಇದು ನಿಮ್ಗೆ ತಿಳಿಸ್ತಾ ಇರೋದು ತೋಟಕೆರೆ ನಿಜವೂ ನಾವೊಂದು ಯಾವುದೇ ಒಂದು ಫ್ಲ್ಯಾಟ್ಗಳು ತುಂಬ ಚೆನ್ನಾಗಿದ್ದಾವೆ. ಅಂದರೆ ಔಟ್ಸೈಡ್ ಆಗಿರಲಿ, ಗ್ರಾನೈಟ್ಸಲ್ಲಿ ಒಳಗಡೆ ಟೈಲ್ಸ್ ಡಿಸೈನ್ ಆಗಿದೆ, ತುಂಬ ಚೆನ್ನಾಗಿದೆ ಅಲ್ಲಿ. ಇದು ಅಂದರೆ 1 BHK ಫ್ಲ್ಯಾಟ್ ತುಂಬ ಚೆನ್ನಾಗಿದೆ. ಬಟ್ ಇದು ಸರ್ಕಾರ ಏನಪ್ಪ ಅಂತಂದರೆ ಆದಷ್ಟು ಬೇಕು ಕೊಡಬೇಕು ಇಲ್ಲಿ ಸರ್ಕಾರಕ್ಕೆ. ನೋಡಿ, EMI ಕಟ್ಟಿಸ್ಕೊಂಡಾದ್ಮೇಲೆ ಅವ್ರಿಗೆ ಎಷ್ಟು 1 ತಿಂಗಳು 2 ತಿಂಗಳು 3 ತಿಂಗಳೊಳಗೆ ಕೊಟ್ಟರೆ ಓಕೆ. ವರ್ಷಗಟ್ಟಲೆ ಕಾಯಿಸ್ಬಿಟ್ರೆ ಬಡವರಿಗೆ ಏನು ಕಷ್ಟ, ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಸರ್ಕಾರ ತಿಳ್ಕೋಬೇಕು. ಇಲ್ಲಿ ಸರ್ಕಾರ ಕೇರ್ ತಾಣ್ತಾ ಇಲ್ಲ. 1 BHK ಫ್ಲ್ಯಾಟು ಏನೋ ಒಂದು ಇಷ್ಟು ಹಣ ಬಿಡುಗಡೆ ಮಾಡಿ, ಎಲ್ಲೆಲ್ಲಿ ತಗೊಂಡಿದ್ದಾವೆ, ಎಲ್ಲೆಲ್ಲಿ ಅರ್ಧಬರ್ಧಾಗಿದೆ ಹಣ ಬಿಡುಗಡೆ ಮಾಡಿ ಕೆಲಸ ಮಾಡಿ ಜನಗಳ ಹತ್ರ ಲೋನ್ ಮಾಡಿ ತಾಂಬೋದು. ಆದರೆ ಇಲ್ಲಿ ಸರ್ಕಾರ ಗ್ಯಾರಂಟಿ ಯೋಜನೆಯಿಂದ ಬರ್ಬತ್ತಾದ್ರಿಂದ ಇಲ್ಲಿ ಯಾವುದೇ ಯೋಜನೆಗೂ ಇಲ್ಲಿ ಹಣ ಇಲ್ಲ ಅಂತಾರೆ. ಕೇಳಿದ್ರೆ ಲೋನ್ ಮಾಡಿಸ್ಬಿಟ್ರೆ ನಾವು ಮನೆ ಕೊಡ್ತೀವಿ, ಲೋನ್ ಮಾಡಿಸ್ಬಿಟ್ರೆ ಫ್ಲ್ಯಾಟ್ ಅಂತೂ ಕೊಡೋದೇ ಇಲ್ಲ. ಇಲ್ಲಾಂದರೆ ರೆಡಿಯಾಗಿರ್ತೈತೆ. ಇಲ್ಲಿ ನೀರಿನ ಸಮಸ್ಯೆ, ಕರೆಂಟಿನ ಸಮಸ್ಯೆ, ಇಲ್ಲ ಮೀಟ್ರ್ ಸಮಸ್ಯೆ. ಇದು ಒಂದು ಕಡೆ ಅಂತಲ್ಲ, ತೋಟಕೆರೆಯಲ್ಲಂತೂ ಇನ್ನೂ ಸುಮಾರು ಕೆಲಸ ನಡೀಬೇಕು. ಕೊಡ್ತೀವಿ ಅಂತ ಇನ್ನೊಂದು 2 ತಿಂಗಳಾಗ್ಬೋದು, ಇನ್ನೊಂದು ತಿಂಗಳು 2 ತಿಂಗಳಿಂದ ಮುಂದಕ್ಕೆ ಹೋಗ್ತಾ ಇರುತ್ತೆ ಅಷ್ಟೇ. ಈ ಥರ ಅಲ್ಲಿ
ಆಫೀಸರ್ಗಳಲ್ಲಿ ತಿಳಿಸ್ತಾರೆ. ಬಟ್ ಇಲ್ಲಿ EMI ಕಟ್ಕೊಂಡು ಬಾಡಿಗೆ ಮನೆ ಕಟ್ಕೊಂಡು ವಿದ್ಯಾಭ್ಯಾಸ ಮಾಡ್ಕೊಂಡು ಎಷ್ಟು ಕಷ್ಟ ಅನ್ನೋದು ನಿಜವಾಗ್ಲೂ ಅವ್ರು ಅನುಭವಿಸ್ತಾರೆ ಗೊತ್ತು. ಯಾಕೆಂದರೆ ಸರ್ಕಾರಕ್ಕೆ ಇಲ್ಲಿ ಕಿವಿ ಇಲ್ಲ ಕಣ್ಣಿಲ್ಲ, ಹೇಳಿದ್ರು ಕೇಳಿಸ್ಕೊಳ್ಳಲ್ಲ, ನೋಡಿದ್ರು ಕಾಣದಾಗೆ ಇರೋಂಥ ಸರ್ಕಾರ. ಹಾಗಾಗಿ ಇಲ್ಲಿ ಇದ್ರ ಬಗ್ಗೆ 1 BHK ಫ್ಲಾಟ್ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ ಸರ್ಕಾರ ಅಂತಲೇ ಹೇಳ್ಬೋದು. ಇಲ್ಲಿ ಆಫೀಸಲ್ಲಿ ಕೇಳಿದ್ರೆ ಲೋನ್ ಮಾಡಿಸ್ಬಿಟ್ರೆ ನಾವು ಮನೆ ಕೊಡ್ತೀವಿ ಅಂತಾರೆ, ಅಷ್ಟೇ ಅದು ಹೇಳೋದು, ಇನ್ನೇನಿಲ್ಲ. ಲೋನ್ ಮಾಡಿಸ್ಕೊಂಡು ಆಮೇಲೆ 1 ವರ್ಷ ಆಗ್ಬೋದು 2 ವರ್ಷ ಆಗ್ಬೋದು ನಾವು ಕಾಯಬೇಕು, EMI ಕಟ್ಕೊಂಡು ಮನೆ ಬಾಡಿಗೆ ಕಟ್ಕೊಂಡು ಓದಾಡಬೇಕು, ಅಷ್ಟೇ ಇಲ್ಲಿ ಆಗ್ತಾ ಇರೋದು. ಫ್ರೆಂಡ್, ಇದು ನಿಮಗೆ ತೋಟಗೆರೆದು ಒಂದೇ ಅಲ್ಲ, ಇದು ಸುಮಾರು ಕೆಂಚನಪುರಲ್ಲೂ ಇದೇ ಸಮಸ್ಯೆ ಆಯ್ತಾಯಿದೆ, ಬಿದ್ರಹಳ್ಳಿಯಲ್ಲೂ ಇದೇ ಸಮಸ್ಯೆ ಆಯ್ತಾಯಿದೆ. ಸಾಕಷ್ಟು ಇಂತೆ ಅಲ್ಲ, ಕುಟ್ನಳ್ಳಿ ಆಗಿರ್ಬೋದು, ಎಲ್ಲೆಲ್ಲಿದ್ದಾವೆ ನೋಡಿ, ಒಂದು ಸುಮಾರು ಕಡೆ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಈಗ ಕರಪಾಳ್ಯದಲ್ಲಿ ಅಲ್ಲೂ ಎಲ್ಲ ರೆಡಿ ಇದೆ, ಅಲ್ಲೂ ಸ್ವಲ್ಪ ನೀರಿದೆ, ವಿಸಿಟ್ ಮಾಡಿದೆ, ಅಲ್ಲೂ ಸಹ ಫಲಾನುಭವಿಗಳು ತಿಳಿಸಿದ್ದಾರೆ ನೀರಿನ ಸಮಸ್ಯೆ ಇಲ್ಲ, ಕರೆಂಟಿನ ಸಮಸ್ಯೆ ಇಲ್ಲ ಅಂದರೆ ಅಲ್ಲಿ ಏನಪ್ಪ ಅಂದರೆ EMI ಕಟ್ಕೊಂಡು ಹೋಗ್ಬೋದು ಅಲ್ಲಿ. ಅದ ನಂತರ ಚಿಕ್ಕಲ್ಲೂರು, ರಾಂಪುರ ಏನೋ ಸಣ್ಣ ಪುಟ್ಟ ಡ್ಯಾಮೇಜು ಅಂತ ತಿಳಿಸಿದರೆ, ಬಟ್ ಅಲ್ಲೂ ವಾಸವಾಗಿದೆ. ಇನ್ನು ದೇವಗೆರೆಯಲ್ಲೂ ಸಹ ನೀರಿನ ಸಮಸ್ಯೆ ಅಂತ ತಿಳಿಸ್ತಾ ಇದ್ದಾರೆ. ದೊಡ್ಡನಾಳ ಮಂಡಲದಲ್ಲೂ ನೀರಿನ ಸಮಸ್ಯೆ, ನೆಲಗುಳಿಯಲ್ಲಿ ಕರೆಂಟು ನೀರುದು ಅದು ತಿಳಿಸ್ತಾ ಇದೆ. ನೀರು ಸಿಕ್ಕಿದ್ರೆ ಕರೆಂಟು ಅಂತಾರೆ. ಫ್ರೆಂಡ್, ಇಲ್ಲಿ ಇಷ್ಟು ಸುಮಾರುಗಳ ಸಮಸ್ಯೆ ಸುಳಿಯಲ್ಲಿ ಇದ್ದಾವೆ, ಇನ್ನೂ ಯಾವುದೂ ಕ್ಲಿಯರೆನ್ಸ್ ಇಲ್ಲ. ಈಗ EMI ಮಾಡಿಸ್ಕೊತಾರೆ, ಸಾಕಷ್ಟು ಕಡೆ ಕೀ ಕೊಡ್ತಾರೆ, ಸ್ವಾಧೀನ ಪತ್ರ ಕೊಡ್ತಾರೆ, ಅಲ್ಲಿ ಕರೆಂಟ್ ಇರೋಲ್ಲ, ನೀರಿನ ವ್ಯವಸ್ಥೆ ಇರೋಲ್ಲ, ಯಾವ್ದಾರ ಒಂದು ಈ ವ್ಯವಸ್ಥೆಯಲ್ಲಿ ಇರೋಲ್ಲ. ಈ ಥರ 1 BHK ಫ್ಲ್ಯಾಟ್ಗಳು ಸಮಸ್ಯೆ ಆಯ್ತವೆ. ಇಲ್ಲಿ ನಿಗಾ ಸರ್ಕಾರ ಯಾವುದೇ ಕಾರಣಕ್ಕೂ ತಾಂತಾ ಇಲ್ಲ. ಈಗ ಒಂದು ಕಡೆ ಆಗಿದರೆ ನಿಗವಹಿಸಿ ಆಫೀಸರ್ಗಳು ತಮ್ಮದು, ಬಟ್ ಇಲ್ಲಿ ಸುಮಾರು ಬೆಂಗಳೂರಿನಲ್ಲಿ ಆದಷ್ಟು ಎಲ್ಲ ಕಡೆನೂ ಇದೆ. ಸುಮಾರು ಒಂದು 48,000 ಚಿಲ್ಲರೆ 1 BHK ಫ್ಲ್ಯಾಟ್ಗಳು ಇಲ್ಲಿ ನಿರ್ಮಾಣ ಆಗ್ತಾಯಿದ್ದಾವೆ. ಅವಾಗ ಸರ್ಕಾರ ಯೋಚನೆ ಮಾಡಬೇಕಾಯ್ತು, ಎಷ್ಟು ಬಜೆಟ್ ಇತ್ತು ಅಷ್ಟಷ್ಟು ಹಂತವಾಗಿ ಕಂಪ್ಲೀಟ್ ಮುಗಿಸ್ ನಂತರ ಇನ್ನೊಂದು ಕಡೆ ಸ್ಟಾರ್ಟ್ ಮಾಡಬೇಕಾಯ್ತು. ಇವರೆಲ್ಲ ಒಂದೇ ಕಡೆ ಸ್ಟೆಪ್ ಆನ್ ಸ್ಟೆಪ್ ಮಾಡಿ ಸುಮಾರು ಅರ್ಧಬರ್ಧ ಮಾಡಿಸಿದ್ದಾರೆ. EMI ಕಟ್ಸ್ಕೊಂಡವ್ರಿಗೂ ಸಹ ಸಾಕಷ್ಟು ಮನೆಗಳು ಕೊಡ್ತಾಯಿಲ್ಲ ಸರ್ಕಾರ. ಆಯ್ತಾ ಸ್ಟಾಪ್ ಆಗಿರೋವು ಸಹ ಇಲ್ಲಿ ಮುಂದುವರಿಸ್ತಾ ಇಲ್ಲ ಕೆಲಸ, ಆ ಥರ ಆಗಿದ್ದಾವೆ. ಫ್ರೆಂಡ್, ಇಲ್ಲಿ ಇನ್ನೂ ಸುಮಾರು ಕೆಲಸಗಳು ನಡಿಬೇಕಾಗುತ್ತೆ ತೋಟಗೆರೆಯಲ್ಲಿ 1 BHK ಫ್ಲ್ಯಾಟು. ಸಣ್ಣ ನಿಮಗೆ ವಿಡಿಯೋ ಸ್ಲಿಪ್ಪಲ್ಲಿ ತೋರಿಸ್ತಾ ಇದ್ದೀನಿ. 1 BHK ಫ್ಲ್ಯಾಟು ತೋಟಗೆರೆದು ಕೊಡ್ತೀನಿ, ನೆಕ್ಸ್ಟ್ ಮಂತ್ ಅಂತ ಮುಂದಕ್ಕೆ ಹೋಗುತ್ತೆ. ನಿಖರವಾದ ಡೇಟು ಯಾವುದೇ ಕಾರಣಕ್ಕೂ ಆಫೀಸರ್ಗಳು ಹೇಳಲ್ಲ. ನೀವು ಎಷ್ಟು 10 ಜನ ಹೋದ್ರು 50 ಜನ ಹೋದ್ರು ನೆಕ್ಸ್ಟ್ ಮಂತು ಅಂತಲೇ ಕಾಣಿಸ್ತಾ ಇದೆ. ಇದೇ ಅಂತಲ್ಲ, ಎಲ್ಲರಿಗೂ ಅಷ್ಟೇ ಅಂತಲೇ ನಿಮಗೆ ತಿಳಿಸ್ತೀನಿ. ನೋಡಿ, ಇಲ್ಲಿ ಕಷ್ಟ, ಬಡವರ ಕಷ್ಟ ಸರ್ಕಾರ ಕೇಳ್ತಾಯಿಲ್ಲ ಅಷ್ಟೇ. ಇಲ್ಲೇನೂ ಆಗ್ತಾಯಿಲ್ಲ. ಬಡವರು ಒಂದು ಮನೆ ಕೊಡಬೇಕು ಅಂತ ಸರ್ಕಾರ ಮುಂದೆ ಬರ್ತಾಯಿಲ್ಲ, ಹಿಂದೆಯೇ ಸರಿತಾ ಇದೆ. ದೊಡ್ಡ ಪ್ರಾಜೆಕ್ಟ್ಗಳಿಗಾದರೆ ಹಣ ಕೊಡುತ್ತೆ, ಮುಗಿಸ್ತಾರೆ. ಬಟ್ ಇಲ್ಲಿ ಸರ್ಕಾರ ಬಡವರಿಗೆ ಅಂತ ಹಣ ಮೀಸಲಿಡ್ತಾ ಇಲ್ಲ. ಈ ಸರ್ಕಾರ ಹಣ ಒಂದಿಷ್ಟು ಬಿಡುಗಡೆ, ಇಷ್ಟು ಕೋಟಿ ಅಂತ ಒಂದು ಬಿಡುಗಡೆ ಆದರೆ ಯಾವುದೋ ಒಂದು ಕೆಲಸ ಒಂದು ಕಡೆ ಪೂರ್ಣಗೊಳಿಸಿ ನಂತರ ಇನ್ನೊಂದು ಕಡೆ ಟರ್ನ್ ಓವರ್ ಮಾಡ್ಬೋದು. ಈಗ ಇತ್ತೀಚೆಗೆ ಬಂದಿರುವಂತಹ ಏನು DK ಶಿವಕುಮಾರ್ ಮುಖ್ಯಮಂತ್ರಿಯವರು ಏನು ವ್ಯವಸ್ಥೆ ಮಾಡ್ತಾರೆ, ಇದು ಕಾದು ಬರಬೇಕು. ಹೊಸ ಮುಖ್ಯಮಂತ್ರಿಯವರು DK ಶಿವಕುಮಾರ್ ಸರ್ ಆದಷ್ಟು ಸರ್ಕಾರ ಇದರ ಕಡೆ ಗಮನ ಹರಿಸಿ ಒಂದಿಷ್ಟು ಹಣ ಬಿಡುಗಡೆ ಮಾಡಿದ್ರೆ 1 ಲಕ್ಷ ವಸತಿ ಯೋಜನೆ ಬೆಂಗಳೂರು. ಇದು ನೀವೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರನೇ ಪಾಯ ಹಾಕಿರೋದು. ಈಗ ಕಾಂಗ್ರೆಸ್ ಸರ್ಕಾರ ಹಣ ಬಿಡುಗಡೆ ಮಾಡಿ ಪೂರ್ಣಗೊಳಿಸಿ ಕೊಡಬೇಕು. ಈಗ ಅರ್ಧಬರ್ಧ ಆಗಿರೋಂಥವ್ರಿಗೂ ಸಹ ಇಲ್ಲಿ ಆದಷ್ಟು ಸರ್ಕಾರ ಕೊಡಬೇಕು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ. ಬಟ್ ಈಗ ಈ ತೋಟಗೆರೆಯವರು ಏನು ವಿಷಯ ತಿಳಿಸಿದ್ರು ನಿಮಗೆ ತಿಳಿಸಿದ್ನಿ. ಇದು ಪಾಪ ಅವ್ರ ಕಷ್ಟ ಇಲ್ಲಿ ಕಮೆಂಟಲ್ಲಿ ತಿಳಿಸಿದ್ದಾರೆ. ಇವರೊಬ್ಬರೇ ಅಂತ ಅಲ್ಲ, ಸಾಕಷ್ಟು ತೋಟಗೆರೆಯರಾಗಿರ್ಬೋದು, ಕೆಂಚನಪುರ ಆಗಿರ್ಬೋದು, ಬಿದ್ರಹಳ್ಳಿಯರಾಗಿರ್ಬೋದು, ಇನ್ನು ನೆಲಗುಳಿಯರಾಗಿರ್ಬೋದು, ಇನ್ನೂ ಸಾಕಷ್ಟು ಜನ ಇದು EMI ಕಟ್ಸ್ಕೊಂಡು ಒದ್ದಾಡ್ತಂಥವ್ರು ಇದ್ದೇ ಇರ್ತಾರೆ. ಸೆಟ್ಟಿಹಳ್ಳಿ ಆಗಿರ್ಬೋದು, ಒದ್ದಾಡ್ತಾನೆ ಇದ್ದಾರೆ. ಇನ್ನೂ ಫ್ಲ್ಯಾಟ್ಗಳು ಕೊಡ್ತಾಯಿಲ್ಲ ಅಂತಲೇ ಹೇಳ್ಬೋದು. ಫ್ರೆಂಡ್, ಇನ್ನೂ ಕೆಲವು ಕಡೆ ರೆಡಿ ಇದ್ದರೂ ಕರೆಂಟಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಇಲ್ಲ. ಫ್ರೆಂಡು, ಇಷ್ಟು ನಿಮಗೆ 1 BHK ಫ್ಲ್ಯಾಟ್ ಬಗ್ಗೆ ಮಾಹಿತಿ ತಿಳಿಸ್ತಾ ಇದ್ದೀನಿ. ಇದು 1 BHK ಫ್ಲ್ಯಾಟು ಬೆಂಗಳೂರಿನಲ್ಲಿ ಫಲಾನುಭವಿಗಳು ಕಷ್ಟ ಅನುಭವಿಸ್ತಿರೋದು ಇಲ್ಲಿ ತಿಳಿಸ್ತಾ ಇದ್ದೀವಿ. ಸಾಕಷ್ಟು ಜನ ರಾಜೀವ್ ವಸತಿ ನಿಗಮಕ್ಕೆ ಭೇಟಿ ಮಾಡಿ ಮಾಧ್ಯಮದವರ ಕರೆಸಿ ಎಲ್ಲ ತಿಳಿಸಿದ್ರು. ಇದು ಅದರ ಬಗ್ಗೆ ಕೇರ್ ತಾಂತಾ ಇಲ್ಲ ಸರ್ಕಾರ ಅಷ್ಟೇ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀವಿ. ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್, ನಮಸ್ಕಾರ.